ಬೆಂಗಳೂರಿನಲ್ಲಿ ಮತ್ತೆ ಜೆಸಿಬಿಗಳು ಗರ್ಜಿಸಿವೆ. ಬಿಡಿಎ ಜಾಗದಲ್ಲಿದ್ದ ಶೆಡ್ಗಳು, ಗೋಡೌನ್ಗಳನ್ನು ಬಿಡಿಎ ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ, ನೀವೇ ನೋಡಿ. ಬೆಂಗಳೂರಿನಲ್ಲಿ ಮತ್ತೆ ಜೆಸಿಬಿಗಳ ಘರ್ಜನೆ. ಬಿಡಿಎ ಜಾಗ ಒತ್ತುವರಿದಾರರಿಗೆ ಶಾಕ್. 35 ಕೋಟಿ ಮೌಲ್ಯದ ಜಾಗ ಬಿಡಿಎ ವಶಕ್ಕೆ. ಬೆಂಗಳೂರಿನಲ್ಲಿ ಮತ್ತೆ ಜೆಸಿಬಿಗಳು ಘರ್ಜಿಸಿವೆ. ಬಿಡಿಎ ಖಾಲಿ ಜಾಗದಲ್ಲಿ ಅನಧಿಕೃತ ಶೆಡ್ಗಳು, ಗೋಡೌನ್ ಮಾಡಿಕೊಂಡಿದ್ದ ಒತ್ತುವರಿದಾರರಿಗೆ ಬಿಡಿಎ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಕೆಂಗೇರಿಯ ನಾಗದೇವನಹಳ್ಳಿಯ 30 ಗುಂಟೆ ಜಾಗವನ್ನ ಬಿಡಿಎ ತನ್ನ ವಶಕ್ಕೆ ಪಡೆದಿದೆ. ಸರ್ವೆ ನಂಬರ್ 39/23ರಲ್ಲಿ 4-5 ಜೆಸಿಬಿಗಳಿಂದ ತೆರವು ಕಾರ್ಯಾಚರಣೆ ಮಾಡಲಾಯಿತು. 30 ಕೋಟಿ ಮೌಲ್ಯದ ಬಿಡಿಎನ ಖಾಲಿ ಜಾಗಕ್ಕೆ ಕಾಂಪೌಂಡ್ ಹಾಕಲಾಗಿತ್ತು. ಈ ಕಾಂಪೌಂಡ್ನ ಕೆಡವಿ ಖಾಸಗಿ ವ್ಯಕ್ತಿಗಳು ಗೋಡೌನ್, ಶೆಡ್ಗಳನ್ನ ಮಾಡಿಕೊಂಡು ಒತ್ತುವರಿ ಮಾಡಿಕೊಳ್ಳಲಾಗಿತ್ತು. ಇನ್ನು ಇದೇ ಜಾಗದಲ್ಲಿ ಕೆಲ ಮನೆಗಳಿಂದಲೂ ಒತ್ತುವರಿ ಮಾಡಿಕೊಂಡಿದ್ದು, ಕೋರ್ಟ್ನಿಂದ ಅನುಮತಿ ಪಡೆದು ಮನೆಗಳನ್ನು ನೆಲಸಮ ಮಾಡಲು ಬಿಡಿಎ ಅಧಿಕಾರಿಗಳು ಮುಂದಾಗಿದ್ದಾರೆ. ಬಿಡಿಎನ ಜಾಗದಲ್ಲಿ ಅಕ್ರಮವಾಗಿ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಜಾಗದಲ್ಲಿ ಒಂದು ರೀತಿಯಲ್ಲಿ ಸುಮಾರು ವರ್ಷಗಳಿಂದ ವಾಸ ಇದ್ದಂತಹ ನಿವಾಸಿಗಳನ್ನು ಇದೀಗ ತೆರವು ಮಾಡಲಾಗ್ತಾ ಇದೆ. ಬಿಡಿಎನಿಂದ ಇದೀಗ ತೆರವು ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಇದು ಕೆಂಗೇರಿ ಭಾಗದ ನಾಗದೇವನಹಳ್ಳಿಯ ಒಂದು ಪ್ರದೇಶ. ಸೊ ಆ ಭಾಗದಲ್ಲಿ ಇದೀಗ ಸುಮಾರು 4-5 ಜೆಸಿಬಿಗಳ ಮೂಲಕವಾಗಿ ಈಗ ತೆರವು ಕಾರ್ಯಾಚರಣೆಯನ್ನು ಕೂಡ ಶುರು ಮಾಡಲಾಗಿದೆ. ಸುಮಾರು ಶೆಡ್ಗಳು ಮತ್ತು ಗೋಡನ್ಗಳನ್ನು ಕೂಡ ಈ ಭಾಗದಲ್ಲಿ ಹಾಕೊಂಡು ಇಲ್ಲೇ ವಾಸವಿದ್ರು. ಅದಾದ ಬಳಿಕ ಒಂದಿಷ್ಟು ಮನೆಗಳನ್ನು ಕೂಡ ನಿರ್ಮಾಣ ಹಂತದಲ್ಲಿ ನಡೀತಾ ಇತ್ತು. ಆದರೆ ಆ ಮನೆಗಳಿಗೂ ಕೂಡ ಇದೀಗ ನೋಟಿಸನ್ನು ನೀಡಲಾಗಿದೆ. ಆದರೆ ಒಂದಿಷ್ಟು ಮನೆಗಳ ವಿಚಾರದಲ್ಲಿ ಕೋರ್ಟಲ್ಲಿ ಇರುವಂಥ ಕಾರಣಕ್ಕಾಗಿ ಸ್ಟೇ ಆರ್ಡ್ರನ್ನು ತಂದಿದ್ದಾರೆ. ಸೊ ಹಾಗಾಗಿ ಆ ಮನೆಗಳನ್ನು ಸದ್ಯಕ್ಕೆ ಕೆಡವ್ತಾ ಇಲ್ಲ. ಜೊತೆಗೆ ಈ ಭಾಗದಲ್ಲಿ ಏನು ಸಣ್ಣ ಪುಟ್ಟ ಶೆಡ್ಗಳನ್ನು ಹಾಕ್ಕೊಂಡಿದ್ರು, ಜೊತೆಗೆ ಗೋಡನ್ಗಳನ್ನು ಏನು ಹಾಕ್ಕೊಂಡಿದ್ರು, ಅವೆಲ್ಲವನ್ನು ಕೂಡ ಇದೀಗ ತೆರವು ಮಾಡಲಾಗ್ತಾ ಇದೆ. ಇದು ಬಿಡಿಎನ ಖಾಲಿ ಜಾಗ. ಸುಮಾರು ದಿನಗಳಿಂದ ಕೂಡ ಹಾಗೆ ಫೆನ್ಸಿಂಗ್ ಮಾಡದೆ ಬಿಟ್ಟಿದ್ರು. ಸರ್ವೆ ನಂಬರ್ 39/23ರಲ್ಲಿ ಈಗ ತೆರವು ಕಾರ್ಯಾಚರಣೆ ಕೂಡ ಆಗ್ತಾ ಇದೆ. ಈಗಾಗಲೇ ಬಿಡಿಎನ ಅಧಿಕಾರಿಗಳು ಕೂಡ ಈಗ ಸ್ಥಳದಲ್ಲೇ ಇದ್ದಾರೆ. ಜೊತೆಗೆ ಪೊಲೀಸರು ಕೂಡ ಇಲ್ಲೇ ಸ್ಥಳೀಯ ಪೊಲೀಸರು ಕೂಡ ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಯಾವುದೇ ಒಂದು ಗಲಾಟೆಗಳು ಅಥವಾ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದರೆ ಅವರನ್ನು ತಡೆಯುವಂಥ ಪ್ರಯತ್ನ ಮಾಡುವಂತಹದ್ದಕ್ಕೆ ಸ್ಥಳೀಯ ಪೊಲೀಸರು ಕೂಡ ಬಂದಿದ್ದಾರೆ. ನೋಡಿ, ಎಲ್ಲ ಶೆಡ್ಗಳು ಕೂಡ ಇದ್ವು, ಗೋಡನ್ಗಳಿದ್ವು, ಎಲ್ಲವನ್ನು ಕೂಡ ಇಲ್ಲಿ ತೆರವು ಮಾಡಲಾಗಿದೆ. ಜೊತೆಗೆ ಅಕ್ಕಪಕ್ಕದ ಮನೆಗಳೇನಿದಾವಲ್ಲ, ಈ ಅಕ್ಕಪಕ್ಕದ ಮನೆಗಳು ಕೂಡ ಬಿಡಿಎನ ಜಾಗದಲ್ಲೇ ಇದೆ. ಸೊ ಅವುಗಳನ್ನು ಕೂಡ ತೆರವು ಮಾಡಿಸಲಾಗ್ತಾ ಇದೆ. ಒಟ್ಟಾರೆ ಬಿಡಿಎ ಅಧಿಕಾರಿಗಳು ಒತ್ತುವರಿದಾರರ ವಿರುದ್ಧ ಸಮರ ಸಾರಿದ್ದಾರೆ. ಅಕ್ರಮವಾಗಿ ಶೆಡ್ಗಳನ್ನು ನಿರ್ಮಿಸಿಕೊಂಡು ಜಾಗ ಕಬಳಿಕೆ ಮಾಡಲು ಯತ್ನಿಸುತ್ತಿದ್ದವರಿಗೆ ಇದೀಗ ಬಿಡಿಎ ಶಾಕ್ ನೀಡುತ್ತಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.